स्वागत है आपका बी न्यूज नेशन में। मैं हूं आबिद हुसैन शेख। बेटी बचाओ बेटी पढ़ाओ की मुहिम भारत सरकार के संगीत और नाटक विभाग ने सूचना व प्रसारण मंत्रालय और महिला व शिशु अभिवृद्धि मंत्रालय के सहयोग से बेटी बचाओ बेटी पढ़ाओ नाटक को प्रस्तुत देकर समाज में लड़कियों के साथ हो रहे भेदभाव को दूर करने के मकसद से सरकार की मान्यता पाए हुए कलाकारों ने समाज में जागरूकता पैदा करके लड़कियों का आदर और सम्मान करने को लेकर प्रदर्शन किया। ಸಹಾಯಕ ನಿರ್ದೇಶಕರು ಸಂಗೀತ ಮತ್ತು ನಾಟಕ ವಿಭಾಗ ಬೆಂಗಳೂರಿನಿಂದ attending this board exam. Sir, ನೀವು ಒಂದು ಸರಿ ಸರ್ ಇನ್ನೊಂದು ಸ್ವಲ್ಪ ಬರ್ಸ್ರಿ ಸರ್ ಇನ್ನೊಂದು ಸರ್ ನೀವು ಇನ್ನೊಂದು ಸರಿ ಬರ್ಸಿ इंडी के 14 और 15 वार्ड की जनता की पुकार कौन सुनेगा। बीजापुर के इंडी में वार्ड नंबर 14 और 15 की जनता सीएमसी और जनप्रतिनिधियों के अनदेखी का शिकार। वार्ड में गंदगी से लोगों में बीमारी, रास्ते, ड्रेनेज और न ही पानी की सुविधा मिल रही है। यह इलाका शहर के दरमियान होने के बावजूद अभिवृद्धि से दूर रखने का आरोप लगाते हुए जनता की गुहार है कि हम यहाँ के नागरिक नहीं बल्कि खुद के गांव में शरणार्थियों की तरह जिंदगी गुजारने पर मजबूर हैं। आखिर क्यों इनको ज़रूरी सुविधाएं नहीं मिल रही हैं? आखिर इसका कारण कौन है? अगर इसका मसला जल्द हल नहीं किया गया तो आने वाले इलेक्शन का बहिष्कार करने की जनता ने चेतावनी दी। क्या यह न्यूज़ देखने के बाद संबंधित अधिकारी और प्रतिनिधि इंसानियत के नाते ही सही इनके परेशानियों को दूर करेगी? देखना बाकी है। ಬರುವಂತ ಒಂದು ಅಂಜುಮನ್ ಹಿಂದಗಡೆ ಒಂದು ಹೊಸ ಬಡಾವಣೆ ಆಗಿದೆ। ಇಲ್ಲಿ ಪ್ರತಿಯೊಬ್ಬರೂ ಸಹಿತ ತಮ್ಮ ತಮ್ಮ ಪುರಸಭೆಯ ಕಾರ್ಯಗಳನ್ನು ಚಾಚು ತಪ್ಪದೆ ಕಟ್ಟುತ್ತಾರೆ ಮತ್ತು ಇಲ್ಲಿ ಅಸ್ತವ್ಯಸ್ತ ಏನಾಗಿಬಿಟ್ಟಿದೆಯಪ್ಪ ಅಂತಂದರೆ ಸ್ಕೂಲ್ಗಳ ಬಸ್ಗಳು ಸಹ ಇಲ್ಲಿ ಬರಲಾರ್ದಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ ಮತ್ತು ಇಲ್ಲಿ ಗಟರಿನ ವ್ಯವಸ್ಥೆ ಇಲ್ಲ। ನಾವು ಪ್ರತಿಯೊಂದು ಇದಕ್ಕಿಂತ ಮುಂಚಿತವಾಗಿ ನಾವು ಪುರಸಭೆ ಅಧಿಕಾರಿಗಳ ಗಮನಕ್ಕೆ ಮನವಿ ಪತ್ರ ಮುಖಾಂತರ ತಿಳಿಸಿದ್ದೇವೆ। ತದನಂತರ ಪುರಸಭೆ ಅಧ್ಯಕ್ಷರ ಗಮನಕ್ಕೂ ತಂದಿದ್ದೇವೆ। ತದನಂತರ ಪ್ರತಿಯೊಂದು ವಾರ್ಡಿನ ಅಂದರೆ ಒಂದು 3-4 ವಾರ್ಡಿನ ಮೆಂಬರ್ಗಳಿಗೂ ಸಹ ಗಮನಕ್ಕೆ ತಂದಿದ್ದೇವೆ। ಆದರೂ ಸಹಿತ ಈ ಕಡೆ ಯಾವ ಅಧಿಕಾರಿಗಳು ಆಗಲಿ, ಯಾವ ಪುರಸಭೆಯ ಸದಸ್ಯರಾಗಲಿ, ಇಲ್ಲ ನಮ್ಮ ಅಧ್ಯಕ್ಷರಾಗಲಿ ಗಮನ ಕೊಡ್ತಾ ಇಲ್ಲ। ಈಗೇನಾಗ್ಬಿಟ್ಟಿದೆ ಅಂದರೆ ಇಲ್ಲಿ ಚಿಕ್ಕ ಮಕ್ಕಳು ಮತ್ತು ಅತಿ ಹಿರಿಯರು ನಡಿಲಾರದಂಥ ಒಂದು ವ್ಯವಸ್ಥೆ ನಿರ್ಮಾಣವಾಗಿಬಿಟ್ಟಿದೆ। ಎಲ್ಲೆಲ್ಲಿ ತಿಳಿಸ್ಬೇಕು ತಿಳಿಸ್ತೀವಿ, ಅಷ್ಟಾದರೂ ಸಹಿತ ಈ ಏರಿಯಾದ ಕೆಲಸ ಆಗಲಿಲ್ಲಪ್ಪ ಅಂತಂದರೆ ನಾವು ಮುಂದಿನ ದಿನಮಾನಗಳಲ್ಲಿ MLA ಎಲೆಕ್ಷನ್ ಆಗಲಿ, ಇವತ್ತು ಮುನ್ಸಿಪಾಲಿಟಿ ಎಲೆಕ್ಷನ್ ಆಗಲಿ, ಯಾವುದೇ ಎಲೆಕ್ಷನ್ ಬಂದರೂ ಸಹಿತ ನಾವು ಬಹಿಷ್ಕರಿಸ್ತೀವಿ ಅಂತೇಳಿ ಈ ಮುಖಾಂತರ ತಮಗೆ ತಿಳಿಸ್ತೀವಿ। ಪೂರಾ ಹೋಗಿ ಬಾಗಲ್ ತನಕ ನೀರ್ತಾವ। ಇಲ್ಲಿ ನೋಡ್ರಿ ವ್ಯಾನ್ಗಳು ಇಷ್ಟೆಲ್ಲ ಸಿಗ್ಬೀಳಕತ್ತಾವ। ಎಲ್ಲ ಏರಿಯಾದ ಪೂರಾ ಮನಿಗೆ ಒಂದೊಂದು ಚಿಕನ್ ಗುನ್ನೆ, ಡೆಂಗ್ಯೂ ಪೇಷಂಟ್ ಮತ್ತು ಟೈಫಾಯ್ಡ್ ಅಷ್ಟು ಇಷ್ಟೆಲ್ಲ ಹರಡಕತ್ತಾವ। ಒಂದು ಪೂರ್ತಿ ಗಟ್ರ ವ್ಯವಸ್ಥೆ ಎಲ್ಲ ಏನೂ ಇಲ್ಲ। ಸಾಲಿ ಹುಡುಗರು ಹೋಗ್ಬೇಕಂದ್ರೆ ಮಳಿ ನೀರು ನಿಂತು ಪೂರಾ ಎಲ್ಲ ರೋಡ್ ತುಂಬತದ ಅಲ್ಲಿ ತನಕ। ಅದು ಪೂರಾ ನೋಡ್ರಿ, ಅದು ಅಷ್ಟು ರೋಡ್, ಈ ಕಡೆ ರೋಡ್, ಇದು ಯಾರು ವಾರ್ಡಿಗೆ ಯಾರ ಕೇಳಿದ್ರೆ ಇದಕ್ಕೆ ಮೆಂಬರ್ನೂ ಇಲ್ಲ, ವಾರ್ಡಿನವ್ರು ಇಲ್ಲ, ಯಾರು ಇಲ್ಲ ಅಂತ ಹೇಳ್ತಾರೆ। वो हमेशा का वो आते हैं, फोटो निकालते हैं, जाते वैसे पूरे बच्चे बीमार पड़ रहे हैं पानी में। ಏನ್ರ ವ್ಯವಸ್ಥೆ ಮಾಡ್ರಿ ಅಂದ್ರೆ ಓಟ್ ಹಾಕ್ತೇವೆ, ಇಲ್ಕಂದ್ರೆ ಯಾರು ಓಟ್ ಅಂತ ಒಟ್ಟ ಹಾಕಕ್ ಹೋಗಂಗಿಲ್ಲ। और खबरों के लिए देखते रहिए बी न्यूज नेशन।